ನೀವೇನಾದರೂ ಮನೆ ಕಟ್ಟಬೇಕು ಅಂದ್ಕೊಂಡಿದ್ರೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ. ನಾವು ಹೊರಟಿರೋದು ಭೂವರಾಹನಾಥ ದೇವಸ್ಥಾನಕ್ಕೆ. ಇದು ಬಂದುಬಿಟ್ಟು ಕಲ್ಲಹಳ್ಳಿ ಹತ್ರ ಇರೋವಂಥ ದೇವಸ್ಥಾನ. ಇದನ್ನು ಮನೆ ಕಟ್ಟೋರು ಮತ್ತು ಭೂಮಿ ಕೊಂಡ್ಕೊಳ್ಳೋರು, ಭೂಮಿ ಮಾರ್ಕೊಳ್ಳೋರು, ಸೈಟ್ಗಳೆಲ್ಲ ಮಾಡಿರ್ತಾರಲ್ಲ ಅಂಥವರು ಈ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ. ನಾವು ಸಹ ಈಗ ಹೊರಡ್ತಾ ಇದ್ದೀವಿ. ನಮ್ಮನೆಯವ್ರು ಮನೆ ಕಟ್ಟೋಕ್ಕೆ ಮುಂಚೆನೇ ಮಣ್ಣಿನ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಿದ್ದರು ಆಲ್ರೆಡಿ. ಈಗ 2 ಸತಿ ಹೋಗಿ ಬಂದಿದ್ರಲ್ವ, ಹರಕೆ ತೀರಿಸ್ಕೊಳ್ಳೋಣ ಅಂತ ಫ್ಯಾಮಿಲಿ ಸಮೇತ ಹೋಗೋಣ ಅಂತ ಹೋಗ್ತಾ ಇದ್ವಿ. ಹಾಗೆ ಅತ್ತೆ ಮಾಮನೂ ಸಹ ಜೊತೆ ಕರ್ಕೊಂಡು ಹೋಗ್ತಾ ಇದ್ವಿ. ಅವರು ಸಹ ಮನೆ ಮಾರಬೇಕು ಅಂತ ಇದ್ದರು. ಸ್ವಲ್ಪ ಯಾವಾಗಲೂ ಡಿಲೇ ಆಗ್ತಾ ಇತ್ತಲ್ಲ, ಈ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ರೆ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ಅವರು ಸಹ ಜೊತೆಗೆ ಬಂದಿದ್ದಾರೆ. ಈಗ ದೇವಸ್ಥಾನಕ್ಕೆ ಭೇಟಿ ನೀಡ್ತಾ ಇದ್ದೀವಿ. ಇಲ್ಲಿ ದೇವಸ್ಥಾನಕ್ಕೆ ಹೂವು ತೊಗೋಬೇಕಂದ್ರೆ 3 ನಾಮದ ದೇವರು 7 ಅಡಿ ಎಷ್ಟು ಬೇಕೋ ಅಷ್ಟು ಹೂವು ತಗೊತ ಹೇಳ್ತಾ ಇರ್ತಾರೆ. ನಮ್ಮ ಅನುಕೂಲಕ್ಕೆ ತಕ್ಕಂತೆ ಹೂವು ತಗೋಬೋದು. ಯಾಕಂದರೆ ಅಲ್ಲಿ ಹೋದ ತಕ್ಷಣ ಹೂವು ಎಲ್ಲ ಸಪ್ರೇಟ್ ಎಲ್ಲ ಹಾಕ್ತಾ ಇರ್ತಾರೆ. ಮೇಯ್ನ್ ನಾವು ಮಣ್ಣಿನ ಪೂಜೆ ಅಂದರೆ ಮಣ್ಣು ಇಟ್ಟಿಗೆ ಆ ಥರ ಪೂಜೆ ಮಾಡಿಸ್ಬೇಕಲ್ವ, ಅದಕ್ಕೆ ಒಂದು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಹಣ್ಣು ಕಾಯಿ ಹೂವು ಎಲ್ಲ ತಗೊಂಡೋಗ್ಬಿಟ್ರೆ ಸಾಕಾಗುತ್ತೆ. ನಿಮಗೆ ಭಕ್ತಿ ಅಂತಂದರೆ ಹೂವು ಎಲ್ಲ ಜಾಸ್ತಿ ಆದ್ರೂ ತಗೊಂಡು ಹೋಗ್ಬೋದು. ಇನ್ನು ದೇವಸ್ಥಾನಕ್ಕೆ ಬಂದ ತಕ್ಷಣ ನಾವಿಲ್ಲಿ ಒಂದು 11 ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತೆ. ಯಾಕಂದರೆ ಇದನ್ನು ಈ ದೇವಸ್ಥಾನದ ಇದಂತೆ ಅದು ಪದ್ಧತಿ. 11 ರೌಂಡನ್ನು ಹಾಕ್ಕೊಳ್ತಾ ಇದ್ದೀವಿ. ನಾವು ಬಂದಿರೋದು 9:30ಗೆ, ಅಂದರೆ ಬೆಳಗಿನ ಜಾವನೇ ಬಂದುಬಿಟ್ಟಿದ್ವಿ. ಬೇಗ ಬಂದಿರೋದ್ರಿಂದ ಸ್ವಲ್ಪ ಜನಸಂದಣಿ ಸಹ ಕಡಿಮೆ ಇತ್ತು. ನಾವು 11 ರೌಂಡ್ ಹೊಡೆಯೋ ಅಷ್ಟೊತ್ತಿಗೆ ಸಿಕ್ಕಾಬಟ್ಟೆ ರಶ್ ಆಗಿಬಿಡ್ತು. ಇನ್ನೂ ಈ ದೇವಸ್ಥಾನ ಬಂದುಬಿಟ್ಟು ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಎಲ್ಲ ಕಡೆಯೂ ಕೆಲಸ ಎಲ್ಲ ಫುಲ್ ಗೋಡೆ ಎಲ್ಲ ಅಂದರೆ ಬಂಡೆಯಿಂದನೇ ಕಲ್ಲಿಂದನೇ ಕಟ್ತಾ ಇರೋವಂಥದ್ದಿದ್ದು. ಈ ಥರ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಅಲ್ವಾ, ಕಲ್ಲಿಂದ ಕಟ್ಟಿದ್ರೆ. ಈ ಪೇಂಟಿಂಗು ಗೋಡೆ ಕಟ್ಟೋದು ಅಂದರೆ ಎಲ್ಲ ಗಲೀಜಾಗ್ತಾ ಇರುತ್ತೆ. ಅದೇ ಈ ಥರ ಆದರೆ ಚೆನ್ನಾಗಿರುತ್ತೆ. ಮನೆ ನ್ಯೂ ಇಯರ್ಗೆಲ್ಲ ಡೆಕೋರೇಷನ್ ಮಾಡಿದ್ರು ಅನಿಸುತ್ತೆ. ಅದು ಸಹ ಎಲ್ಲ ನಾವು ಹೋದಾಗ ಚೆನ್ನಾಗಿತ್ತು. ಈ ಕಡೆ ಕ್ಯೂ ಅಂತ ಹೇಳ್ತೀನಲ್ವ, ಇದು ನಾವು ಮಣ್ಣಿನ ಪೂಜೆ ಮಾಡ್ಸೋಕ್ಕೆ ಮಾತ್ರ. ಇದು ನಾವು ದರ್ಶನ ಮಾಡಿಸ್ಬೇಕು ಅಂತಂದರೆ ಡೈರೆಕ್ಟ್ ನಾವು ದರ್ಶನಕ್ಕೆ ಹೋಗ್ಬೋದು. ನಾವಿಲ್ಲಿ ಮಣ್ಣು ಇಟ್ಟಿಗೆ ತೊಗೊಂಬಂದಿದ್ದೀವಿ ಅಂದರೆ ಮಾತ್ರ ಈ ಥರ ಕ್ಯೂ ಅಲ್ಲಿ ನಿಂತ್ಕೊಂಡು ಪೂಜೆ ಮಾಡಿಸ್ಕೋಬೇಕು. ಎಲ್ಲರ ಹೆಸರಲ್ಲಿ 200 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಬಿಟ್ಟು ನಾವು ಇಲ್ಲಿ ಒಂದು ಮಣ್ಣಿನ ಇಟ್ಟಿರ್ತಾರಲ್ಲ ಅವ್ರ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡು ಇದು ಮಾಡಿಕೊಡ್ತಾರೆ. ಆವಾಗ ಆ ಮಣ್ಣಿನ ತೊಗೊಂಡೋಗಿ ನಾವು ಈ ಮಣ್ಣನ್ನು ಮನೆಗೆ ತಗೊಂಡೋಗಿ ವೈಟ್ ಬಟ್ಟೆಯಲ್ಲಿ ಆ ಮಣ್ಣನ್ನು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಬೇಕು. ನಾವು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಇಟ್ಕೊಂಡ್ಬಿಟ್ಟು ಎಷ್ಟು ದಿನ ಆಗುತ್ತೋ ನಮ್ಮ ಹರಕೆ ತೀರೋವರೆಗೂ ಪೂಜೆ ಮಾಡ್ಕೊಂಬಿಟ್ಟು ಆಮೇಲೆ ಅದನ್ನು ತುಳಸಿ ಗಿಡಕ್ಕೆ ಅರ್ಪಿಸಬೇಕು ಅಂತ ಹೇಳ್ತಾಯಿದ್ರು. ನಾವು ಸಹ ಅಲ್ಲಿ ಆಗಲೇ ಮಣ್ಣಿನ ಪೂಜೆ ಎಲ್ಲ ಆಗಿತ್ತಲ್ವ, ಅದನ್ನು ಮುಗಿಸ್ಕೊಂಡು ಡೈರೆಕ್ಟ್ ಈಗ ದೇವ್ರ ದರ್ಶನಕ್ಕೆ ಬಂದಿದ್ದೀವಿ. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಈಗ ಹೊರಗಡೆ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು ಈ ಥರ ಅಲಂಕಾರ ಎಲ್ಲ ಮಾಡಿರೋದಕ್ಕೂ. ಇನ್ನೂ ದೇವಸ್ಥಾನ ಇತ್ತು. ನಾವು ಸಹ ಎಲ್ಲ ಹೋಗಿ ಎಲ್ಲ ಮುಗಿಸ್ಕೊಂಡು ಈ ಕಡೆ ಇನ್ನೊಂದು ಹೊರಗಡೆನೇ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ, ಅದನ್ನು ಸಹ ಎಲ್ಲ ಮುಗಿಸ್ಕೊಂಡು ಎಲ್ಲ ಬಂದಿದ್ವಲ್ಲ, ಒಂದೊಂದು ಫೋಟೋ ಹೊಡ್ಸ್ಕೊಳ್ಳೋಣ ಅಂತ ಹೊಡ್ಸ್ಕೊಳ್ತಾ ಇದ್ದೀವಿ. ಇನ್ನು ಹೇಗಿದ್ರು ಬಂದು ತಿಂಡಿ ಎಲ್ಲ ತೊಗೊಂಬಂದಿದ್ವಿ, ಹೇಗೆ ಲೇಟ್ ಆಯ್ತಲ್ವ, ದೇವಸ್ಥಾನದಲ್ಲೇ ಪ್ರಸಾದ ಕೊಡೋದ್ರಿಂದ ಇಲ್ಲೇ ತಿಂದ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲಿ ನಮ್ಮ ತಟ್ಟೆ ನಾವೇ ತೊಳ್ಕೊಡೋ ಅಂದರೆ ಅಲ್ಲೆಲ್ಲ ಇಟ್ಟಿರ್ತಾರೆ, ತಟ್ಟೆ ಊಟ ಮಾಡಿಬಿಟ್ಟು ತೊಳೆದಿಟ್ಟೋ ಅಂಥದ್ದು ಇದೆ ಅಲ್ಲಿ. ತುಂಬ ಚೆನ್ನಾಗಿತ್ತು ಪ್ರಸಾದ ಸಹ. ಮೊಸರನ್ನ ಮತ್ತು ರೈಸ್ ಬಾತ್ ಕೊಟ್ಟಿದ್ದರು. ಮಕ್ಕಳು ಸಹ ಎಲ್ಲ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ರು. ಹೊಟ್ಟೆ ಹಸ್ತಿರೋದಕ್ಕೂ ಅದಕ್ಕೂ ಇನ್ನೂ ತುಂಬ ಚೆನ್ನಾಗಿತ್ತಲ್ವ. ಎಲ್ಲರೂ ತಿಂದ್ಕೊಂಬಿಟ್ಟು ಅಲ್ಲೇ ಪಕ್ಕದಲ್ಲೇ ಗೋಶಾಲೆ ಇದೆ. ಎಲ್ಲ ಹಸುಗಳನ್ನು ಇದು ಮಾಡಿರ್ತಾರೆ. ಅಲ್ಲಿ ನಿಮ್ಗೆ ಏನಾದರೂ ಹುಲ್ಲು ಕೊಡೋದು ಆ ಥರ ಏನಾದ್ರು ದುಡ್ಡು ಕೊಡೋದಿದ್ರೆ ಇಲ್ಲಿ ಕೊಡ್ಬೋದು. ಇಲ್ಲಿ ನಾವು ಸಹ ಎಲ್ಲ ಬಂದುಬಿಟ್ಟು ಇಲ್ಲೆಲ್ಲ ಎಲ್ಲರೂ ಈ ಥರ ಫೋಟೋ ಓಡಿಸ್ಕೊಳ್ತಾ ಇದ್ರು. ಚಿಕ್ಕ ಚಿಕ್ಕ ಕರುಗಳು ತುಂಬ ಚೆನ್ನಾಗಿತ್ತು ನೋಡೋದಕ್ಕಂತೂ. ನಾನು ಸಹ ಎಲ್ಲ ಹೋಗಿ ನಿಂತ್ಕೊಂಡು ನಮಸ್ಕಾರ ಮಾಡ್ಕೊಂಬಂದೆ. ಇನ್ನು ಇಲ್ಲೆಲ್ಲ ಮುಗಿಸ್ಕೊಂಡು ಚಿಕ್ಕ ಚಿಕ್ಕ ಕರುಗಳು ಇದ್ವಲ್ಲ, ಅವನು ಸಹ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಇಲ್ಲಿ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಚಿಕ್ಕ ಕರು ಹಾಕಿರೋದು. ಮಕ್ಕಳು ತುಂಬ ಎದುರ್ಕೊಳ್ತಾ ಇದ್ರು ಅವ್ರ ಜೊತೆ ನಿಂತ್ಕೊಳ್ಳಿ ಅಂತಂದ್ರು ಕೂಡ. ಅತ್ತೆನೂ ಸಹ ಇಲ್ಲಿ ಪಕ್ಕದಲ್ಲಿ ನಿಂತ್ಕೊಳ್ತಾ ಇತ್ತು. ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ಹೊರಡೋದ್ರೊಳಗಡೆ ನೋಡಿ ತುಂಬ ರಶ್ ಆಗಿಬಿಟ್ಟಿದೆ. ಆಗಲೇ ರೋಡು ಗಾಡಿ ಹೋಗೋಕ್ಕೂ ಸಹ ಜಾಗ ಆಗ್ತಿಲ್ಲ. ಬಸ್ಸುಗಳು ಜಾಸ್ತಿ ವ್ಯವಸ್ಥೆ ಇರೋದಿಲ್ಲ ಇಲ್ಲಿ. ಅದಕ್ಕೋಸ್ಕರ ಎಲ್ಲ ಓನ್ ವೆಹಿಕಲ್ಸ್ ಬರಲೇಬೇಕು. ಎಲ್ಲೋ ಒಂದು ಬಸ್ ಬರುತ್ತೆ ಅಷ್ಟೇ. ಆದ್ದರಿಂದ ಸ್ವಂತ ವೆಹಿಕಲ್ ಮಾಡ್ಕೊಂಡೋದ್ರೆ ತುಂಬ ಅನುಕೂಲ ಆಗುತ್ತೆ ಈ ದರ್ಶನ ಮಾಡೋದಕ್ಕೆ. ಇನ್ನು ನಾವು ದರ್ಶನ ಮಾಡಿಕೊಂಡು ಸೀದಾ ಬಂದಿದ್ದು ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಬಂದಿದ್ದೀವಿ. ಈಗ ಬೇಗನೆ ದರ್ಶನ ಆಗಿರೋದ್ರಿಂದ 11 ಗಂಟೆ ಎಲ್ಲ ಆಗೋಗಿತ್ತಲ್ವ. 12 ಗಂಟೆ ಇಲ್ಲಿಗೆ ಬಂದು ರೀಚ್ ಆಗೋಷ್ಟೊತ್ತಿಗೆ ಆಗಲೇ ಮಧ್ಯಾಹ್ನ 1 ಗಂಟೆ ಆಗ್ತಾ ಇತ್ತು. ಇಲ್ಲಿ ಬಂದುಬಿಟ್ಟು ದೇವಸ್ಥಾನ ಇದು ಸಹ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ. ಇದು ಮೇಲ್ಗಡೆ ಇರೋವಂಥದ್ದು, ಆ ಕಡೆ ಮೆಟ್ಲು ಹತ್ತಿದ್ರಲ್ಲ ಅದು ಕೆಳಗಡೆಯಿಂದ ಬರೋವಂಥದ್ದು ಅಂತ ಹೇಳ್ತಾಯಿದ್ರು. ನಾವಲ್ಲ ಹತ್ತಕ್ಕೆ ಹೋಗಲಿ, ಅತ್ತೆಗೆಲ್ಲ ಹತ್ತೋದಕ್ಕಾಗೋಲ್ಲ ಅಂತಂದ್ಬಿಟ್ಟು ನಾವಿಲ್ಲಿ ಮೇಲಿಂದನೇ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಆದಿಚುಂಚನಗಿರಿ ಕ್ಷೇತ್ರ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿದೆ ಎಲ್ಲ ಅದು. ಇಲ್ಲಿ ಬಂದುಬಿಟ್ಟು ಕಾಲಭೈರವೇಶ್ವರ ದೇವಸ್ಥಾನ ಇರೋದು. ನಾವು ಸಹ ಇಲ್ಲೆಲ್ಲ ಕ್ಯೂ ಅಲ್ಲಿ ಹೋಗ್ತಾಯಿದ್ವಿ. ಇವತ್ತು
ಈ ದೇವಸ್ಥಾನಕ್ಕೆ ಸಹ ಕ್ಯೂವಲ್ಲಿ ಹೋಗಬೇಕು. ನಾವು ಬಂದಿದ್ದು ಹೆಂಗೋ ಚೆನ್ನಾಗಿತ್ತು ಅನಿಸುತ್ತೆ ಟೈಮಿಂಗ್ಸು. ಜನ ಅಷ್ಟೊಂದು ರಶ್ ಇರಲಿಲ್ಲ, ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ರಶ್ ಇರ್ತಾ ಇತ್ತಂತೆ. ಫಸ್ಟಿಗೆ ಎಂಟ್ರಿ ಆದ ತಕ್ಷಣವೇ ಗಣಪತಿ ದೇವಸ್ಥಾನ ಇದೆ. ಆದರೆ ಪಕ್ಕದಲ್ಲೆಲ್ಲ ಈ ಥರ ಕೆತ್ತನೆ ಮಾಡಿದ್ದಾರೆ ಎಲ್ಲದಕ್ಕೂ ನೋಡೋಕ್ಕೆ, ಅದಂತೂ ನೋಡೋಕೆ ತುಂಬ ಚೆನ್ನಾಗಿತ್ತು. ಅವನ್ನೆಲ್ಲ ನೋಡಿಕೊಂಡು ಇಲ್ಲಿ ನಾವು ಅತ್ತೆಯವರೆಲ್ಲ ಬಂದಿದ್ವಲ್ಲ, ಇಲ್ಲಿ ಸಹ ಒಂದು ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ಎಲ್ಲ ಫೋಟೋ ಹೊಡ್ಸ್ಕೊಳ್ತಾ ಇದ್ವಿ. ಹಾಗೆ ಮುಂದೆ ಹೋಗ್ತಾ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿ ಇತ್ತಲ್ವ, ಅದನ್ನು ಸಹ ದರ್ಶನ ಮಾಡಿಕೊಂಡು, ಇಲ್ಲಿ ರಥ ಅಂದರೆ ಕುದುರೆ ಥರದ್ದು ಇತ್ತಲ್ವ, ಪಕ್ಷಿಗಳು ಬರೋ ಥರ, ಅದರಲ್ಲಿ ಸಹ ಅಲ್ಲಿ ಫೋಟೋ ಹೊಡ್ಸ್ಕೊತಾ ಇದ್ರು ಮಕ್ಕಳೆಲ್ಲ ಸೇರಿಕೊಂಡು. ಅಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿ ಫೋಟೋ ಎಲ್ಲ ತೆಗಿಬಾರ್ದು ಅಂತ ಹೇಳ್ತಾ ಇದ್ರು ಕಾಲಭೈರೇಶ್ವರ ದೇವಸ್ಥಾನದ ಹತ್ರ. ನಾ ಇಲ್ಲಿ ಶಾರ್ಟ್ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ದೂರದಿಂದನೇ. ಇದನ್ನು ಸಹ ಇಲ್ಲಿ ದರ್ಶನ ಮಾಡಿಕೊಂಡು, ದರ್ಶನ ಸಹ ತುಂಬ ಚೆನ್ನಾಗಾಯಿತು. ಎಲ್ಲ ದೇವಸ್ಥಾನ ಅಲಂಕಾರ ಅಂತೂ ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲ ಮುಗಿಸ್ಕೊಂಡು ಮಾಳಮ್ಮ ದೇವಿ ಸನ್ನಿಧಿ ಅದನ್ನು ಮುಗಿಸ್ಕೊಂಡು ಆದಿಶಕ್ತಿ ಸಂಭಾಂಬಿಕಾ ದೇವಿ ಸನ್ನಿಧಿ ಈ ದೇವಸ್ಥಾನದ ಕೆಳಗಡೆ ಇದೆಯಲ್ಲ, ಇಲ್ಲಿ ಮಕ್ಕಳಾಗದಿರೋರು, ಮದುವೆ ಆಗದಿರೋರು, ಕೌಟುಂಬಿಕ ಸಮಸ್ಯೆ ಇರೋರು, ಸಂಭಾಂಬಿಕಾ ಆರೋಗ್ಯ ಕ್ಷೇಮಕ್ಕಾಗಿ ಕೆಳಗಡೆ ಅಲ್ಲಿ ಹೋದರೆ ಅಮ್ಮನ ದರ್ಶನ ಇದೆ, ಅಲ್ಲಿ ಹೋಗ್ಬಿಟ್ಟು ಬರ್ಬೋದು. ಅದನ್ನು ಸಹ ಅಲ್ಲೇ ಬೋರ್ಡ್ ಹಾಕಿದ್ರಲ್ವ, ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಈಗ ಮೇಲೆ ಬಂದು ಇಲ್ಲಿ ಸಹ ಫೋಟೋ ಹೊಡ್ಸ್ಕೊಳ್ತಾ ಇದ್ವಿ. ಆ ಬಾಗಿಲು ಹಿಂದೆ ನೋಡ್ತಾ ಇದ್ರಲ್ಲ ಎಷ್ಟು ದೊಡ್ಡದಿದೆ ಆ ದೇವಸ್ಥಾನ ಅಂತಂದು. ಇನ್ನು ಇಲ್ಲಿ ಬಂದರೆ ದೀಪಾರಾಧನೆ ಮಾಡೋ ಅಂಥದ್ದು, ಇಲ್ಲಿ ಕಾಲಭೈರೇಶ್ವರ ದೇವಸ್ಥಾನಕ್ಕೆ ದೀಪಾರಾಧನೆ ಮಾಡೋರು ಅಲ್ಲಿ ಕುಂಬಳಕಾಯಿ ಎಲ್ಲ ಹಚ್ಚಿ ದೀಪ ಎಲ್ಲ ಹಚ್ಚಿದ್ರು. ಅದನ್ನು ಸಹ ದರ್ಶನ ಮಾಡಿಕೊಂಡು ಈಗ ನಾವು ಹೊರಡ್ತಾ ಇದ್ದೀವಿ. ಇನ್ನು ಇಲ್ಲೆಲ್ಲ ಮುಗಿಸ್ಕೊಂಡು ಯಡಿಯೂರಿಗೆ ಬಂದಿದ್ದೀವಿ. ಅಲ್ಲೇ ಆಂದಿವೆ ಅಲ್ವಾ, ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಳ್ಳೋಣ ಅಂತ. ಭಾನುವಾರ ಆಗಿರೋದ್ರಿಂದ ರಶ್ ಇರುತ್ತೆ ಅಂತ ಬಂದ್ವಿ. ಒಳಗಡೆಯಿಂದ ನೋಡ್ತಾ ಇರ್ಬೋದು ಇದು. ಆದರೆ ಅಷ್ಟೊಂದು ರಶ್ ಇರಲಿಲ್ಲ, ಇಲ್ಲೂ ಸಹ ಕಡಿಮೆ ಇತ್ತು. ನಮಗೆ ರಶ್ ಕಡಿಮೆ ಇರೋದ್ರಿಂದ ದೇವಸ್ಥಾನಗಳೆಲ್ಲ ಬೇಗ ದರ್ಶನ ಮಾಡೋಕ್ಕೆ ಸಾಧ್ಯವಾಯಿತು. ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಇನ್ನು ಊಟ ಎಲ್ಲ ನಾವೇ ತೊಗೊಂಬಂದಿದ್ವಲ್ಲ, ಅದನ್ನೇ ಹೊರಗಡೆ ಎಲ್ಲ ಔಟ್ಸೈಡಲ್ಲಿ ತಿಂದ್ಕೊಂಬಿಡೋಣ ಅಂತ, ಅಲ್ಲೇ ತಿಂದ್ಕೊಂಬಿಡೋಣ ಅಂತ ಹೊರಗಡೆ ಹೋಗ್ತಾ ಇದ್ವಿ. ಈ ದೇವಸ್ಥಾನ ಎಲ್ಲ ಒಳಗಡೆ ಎಲ್ಲ ಚೆನ್ನಾಗಿ ಪೇಂಟಿಂಗ್ ಆಗಿದೆ, ಆದರೆ ಒಳಗಡೆ ಏನಕ್ಕಾಗಿಲ್ಲ ಗೊತ್ತಾಗ್ತಾ ಇಲ್ಲ, ಇನ್ನು ಮಾಡ್ತಾ ಇದ್ದಾರೇನೋ. ಅಲ್ಲೆಲ್ಲ ಒಂದು ವಿಡಿಯೋ ಮಾಡ್ಕೊಂಬಿಟ್ಟು ಹೊರಗಡೆ ಬಂದು ಎಲ್ಲ ಫ್ಯಾಮಿಲಿ ಸಮೇತ ಇಲ್ಲೂ ಒಂದು ಫೋಟೋ ತೆಗೆಸ್ಕೊಳ್ತಾ ಇದ್ದೀವಿ. ಇನ್ನು ಮಕ್ಕಳು ಎಲ್ಲ ಬಂದಿದ್ರಲ್ಲ, ಅವ್ರ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಬಿಟ್ಟು ಇನ್ನು ನಾವು ಹೊರಟಿದ್ದು ಇನ್ನೊಂದು ದೇವಸ್ಥಾನಕ್ಕೆ, ಅಂದರೆ ಇದು ಲಕ್ಕಮ್ಮ ಹಟ್ಟಿ ಅಂತ ಇದೆ ಅಲ್ಲಿ ದೇವಸ್ಥಾನಕ್ಕೆ, ಅಲ್ಲಿಗೆ ಹೋಗ್ತಾ ಇದ್ವಿ. ಹಟ್ಟಿ ಲಕ್ಕಮ್ಮ ದೇವಿ, ಇದು ಸಹ ಪವರ್ಫುಲ್ ಅಮ್ಮ ಅಂತ ಹೇಳ್ತಾರೆ. ಇದನ್ನು ಸಹ ದರ್ಶನ ಮಾಡ್ಕೊಳ್ಳೋಣ ಅಂತಂದು ನಾವು ಪ್ಲ್ಯಾನಿಂಗೇ ಇರಲಿಲ್ಲ. ಸಾಧ್ಯವಾದಷ್ಟು ಸುಮ್ಮನೆ ಹೋಗ್ತಾ, ಯಾವ ಟೈಮ್ ಸಿಗುತ್ತೋ ಆ ದರ್ಶನಕ್ಕೆ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ವಿ. ಇದು ಸಹ ದೇವರ ದರ್ಶನ ಮಾಡ್ಕೊಂಡು ನಾವು ಇಲ್ಲಿ ನೋಡ್ತಾ ಇರ್ಬೋದು, ಈ ದೀಪ 365 ದಿನವೂ ಉರಿಯುತ್ತಂತೆ. ಎಣ್ಣೆ ತುಪ್ಪ ಮಾತ್ರ ಬಳಸ್ತಾರೆ ಆ ದೇವಸ್ಥಾನಕ್ಕೆ ಅಂತ ಅಲ್ಲೆಲ್ಲ ಬರೆದಿತ್ತು. ಅದನ್ನು ಸಹ ದರ್ಶನ ಮಾಡಿಕೊಂಡು ಅಮ್ಮನವ್ರ ದರ್ಶನ ಈ ಕಡೆ ಎಲ್ಲ ಮುಗಿಸ್ಕೊಂಡು ಈಗ ಬಂದಿರೋದು ನಾವು ಜಲದಿಗೆರೆ ಅಮ್ಮನವ್ರ ಕ್ಷೇತ್ರಕ್ಕೆ. ಚಿಕ್ಕಮ್ಮ ದೊಡ್ಡಮ್ಮವ್ರ ಸನ್ನಿಧಿ ಅಂತ 2 ದೇವಸ್ಥಾನ ಇದೆ. ಇದು ಸಹ ಇಲ್ಲಿ ಬೀಗ ಈ ಥರ ಎಲ್ಲ ಕಟ್ಟೋ ಪದ್ಧತಿ ಇದೆ ಅಂತೆ. ಇದೇ ಫಸ್ಟ್ ಟೈಮ್ ಬಂದಿದ್ದು ಈ ದೇವಸ್ಥಾನಕ್ಕೆ. ಇದನ್ನು ಸಹ ಇಲ್ಲಿ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಈಗ ಈ ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡು ಬಂದಿರೋರು ಏನಾದ್ರು ನಾವು ಕಷ್ಟ ಪರಿಹಾರ ಮಾಡ್ಕೋಬೇಕು ಅಂತ ಹರಕೆ ಕಟ್ಕೊಂಡ್ರೆ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇದ್ರು. ಮಾವವ್ರ ಸೈಟು ಅಂದರೆ ಮನೆ ಸೇಲ್ ಆಗಬೇಕು ಅಂತ ಅವರು ಸಹ ಹರಕೆ ಕಟ್ಕೊಳ್ತಾ ಇದ್ರು. ಇಲ್ಲಿ ತಾಯ್ತಾ ಎಲ್ಲ ಇರ್ತಾವಲ್ವ, ಏನಾದರೂ ಮನೆಗೆ ಹೋಗಿ ಕಟ್ಕೋಬೋದು, ಇಲ್ಲಾಂದರೆ ನೀವೇ ಕಟ್ಕೋಬೋದು ಅಂತ ಎಲ್ಲ ಹೇಳ್ತಾ ಇದ್ರು. ನಾವು ಅಲ್ಲೆಲ್ಲ ತೊಗೊಂಡ್ಬಿಟ್ಟು ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಇನ್ನು ನೆಕ್ಸ್ಟ್ ಬಂದಿರೋದು ಚಿಕ್ಕಣ್ಣ ಸ್ವಾಮಿ ಹೆಬ್ಬೂರು ಹತ್ರ ಇರೋ ದೇವಸ್ಥಾನಕ್ಕೆ ಬಂದಿರೋದಿದ್ದು. ಇದು ಸಹ ಅಷ್ಟೇ ಗುಡಿಸ್ಲಲ್ಲಿ ಇದ್ದಿದ್ದಂತೆ. ಈಗ ಸ್ವಲ್ಪ ಮುಂದಕ್ಕೆ ಶೀಟೆಲ್ಲ ಆಲ್ಟ್ರೇಷನ್ ಮಾಡಿದ್ದಾರೆ ಅಷ್ಟೇ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಚಿಕ್ಕದಾಗಿ. ಎಲ್ಲ ವಿಡಿಯೋ ಎಲ್ಲ ಮಾಡೋಂಗಿಲ್ಲ ಅಂತ ಮಾಡಲಿಲ್ಲ. ನೋಡಿ, ಗುಡಿಸ್ಲಲ್ಲಿ ಕಟ್ಟಿರೋ ಅಂಥ ದೇವಸ್ಥಾನ. ಇದು ಸಹ ಅಷ್ಟೇ ಸಿಕ್ಕಾಪಟ್ಟೆ ರಶ್ ಇರುತ್ತಂತೆ. ನಾವು ಹೋಗಿರೋ ಟೈಮಲ್ಲಿ ಅಷ್ಟೊಂದು ರಶ್ ಇರಲಿಲ್ಲ. ಹೇಗೋ ದರ್ಶನ ಸಾಧ್ಯ ಬೇಗ ಆಯ್ತಲ್ವ, ಅದೇ ಖುಷಿ. ಓಕೆ ಫ್ರೆಂಡ್ಸ್, ಬಾಯ್. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಂಪರ್ಕಿಸಿ. ಓಕೆ ಫ್ರೆಂಡ್ಸ್, ಬಾಯ್.